ರಂಜಾನ್ ಒಬ್ಬ ಒಳ್ಳೆ ಹುಡುಗ ಸರ. ಅವ ಒಂದು 2 ಸಲ ಹೋಗಿದ್ದ KBCಗೆ ರೀ. ಅದ್ರಾಗ ಫೇಲಾಗಿ ಬಂದಿದ್ದ. ಬಂದ ಒಳ್ಳೆ ಎಲ್ಲ ಅವ್ರ ಫ್ರೆಂಡ್ಸ್ ಆಗಲಿ ಎಲ್ಲ ಭಾಳ ಚುಡಾಯಿಸ್ತಿದ್ರಿ ಅವಂಗೆ. 7 ಕೋಟಿ ಅಮಿತಾಬ್ ಬಚ್ಚನ ಇವನ ಕೈಲಿ ಏನಾಕೈತಿ, ಹೀಗಾಗೆಲ್ಲ ಮಂಡು ಓದ್ತಾನು, ಟೈಮ್ ವೇಸ್ಟ್ ಮಾಡಾಕತ್ತಾನು, ಅವ್ರ ಅಪ್ಪರ ಜೊತೆ ಕೆಲಸಕ್ಕೆ ಹೋಗಲಿ ಅಂತ ಅಂತಿದ್ದ. ಮತ್ತು ಅವ ಎಲ್ಲ ಇದನ್ನು ಯಾವುದೂ ತಲೆಯಾಗ ಹಾಕೊಲಾರ್ದ ಅವ್ನ ತಲೆಗೆ ಅವ್ನು ಇದನ್ನಿದ್ರಿ. ಮತ್ತು ಅವ ಯಾರಿಗೂ ಉಲ್ಟಾ ಏನೂ ಹೇಳತ್ತಿರ್ಗಿಲ್ಲ ರೀ. ಅವ್ರಿಗೆ ಎಲ್ಲಿ ಹೇಳ್ಬೇಕಲ್ಲ ಅದನ್ನು ಹೇಳಿ ತೋರ್ಸ್ಯಾನ್ರಿ. ಈಗ 50 ಲಕ್ಷ ರೂಪಾಯಿ ಗೆದ್ದ. ನಮಗೂ ನಮ್ಮ ಊರಿಗೆ ಒಂದು ಹೆಮ್ಮೆ, ಕರ್ನಾಟಕದ ಹೆಮ್ಮೆ ಆಗ್ಯಾನ ರೀ. ಮತ್ತು ಉತ್ತರ ಕರ್ನಾಟಕ ಭಾಗದಾಗ ಭಾಳ ಎಜುಕೇಷನಲ್ಲಿ ಟಫ್ ಇತ್ತು ರೀ. ಆ ಟೈಪ್ದಾಗ ಅಲ್ಲಿ ಹೋಗಿ KBCಯಾಗ ಗೆದ್ದು ಬರೋದು ಒಂದು ಒಳ್ಳೆಯ ವಿಷಯ ರೀ ನಮ್ಮ ಮಾಲಿಂಗ್ಪುರಕ್ಕೆ. ಮತ್ತು ಅಲ್ಲಿ ಆ ಕಡೆ ಎಲ್ಲ ಬಿಹಾರದವ್ರ, ಮಧ್ಯಪ್ರದೇಶದವ್ರ ಭಾಳ ಟಫ್ ಕಾಂಪಿಟೇಷನ್ ರೀ ಅವ್ರದ್ರಾಗ ನಮ್ಮ ಕರ್ನಾಟಕದ ಒಂದು ಹುಡುಗ ಹೋಗಿ ಗೆಲ್ತಾನಂದ್ರೆ ನಮ್ಗೆ ಭಾಳ ಹೆಮ್ಮೆ ಆಗೈತೆ ರೀ. ಮತ್ತು ಅವ ಮುಂಜಾನೆ 6 ಗಂಟೆಗೆ ಎದ್ದ ಬ್ಯಾಡ್ಮಿಂಟನ್ ಆಡಿ ಕಾಲೇಜ್ಗೆ ಹೋಗಿ ಮತ್ತು ಚಾಯ್ ತಲಬದಾಗ ಕೆಲಸ ಮಾಡಿ ಮತ್ತು ನಮ್ಮ ಜೊತೆ ಒಂದು 2 ತಾಸು ಕ್ರಿಕೆಟ್ ಆಡಿ ಮತ್ತು ಅವ್ನು KBCಗೆ ಏನೇನು ಬಿಟ್ಟರೆ ಇದನ್ನು ಬೇಕಲ್ಲ ಅದು ಸೌಲಭ್ಯಗಳು ಮಾಡ್ಕೊಂಡು ಭಾಳ ಕಷ್ಟಪಟ್ಟು ಸೇವಿಂಗ್ ಅದು ಮಾಡಿ ಎಲ್ಲ ಮಾಡ್ಕೊಂಡು ಬಂದಾನ ರೀ. ಅವ್ರ ಮನ್ಯಾಗ ಭಾಳ ಬಡತನ ಪರಿಸ್ಥಿತಿ ಇತ್ತು. ಅದು ಹೇಳ್ತಿದ್ದ, ಒಂದಲ್ಲ ಒಂದು ದಿವ್ಸ ನಾ ಮಾಡ್ತೇನೆ ಕೆಲಸ ಮಾಡಿ ಗೆದ್ದು ಬರ್ತಾನತ್ತ ಇದು ಮಾಡ್ತಿದ್ದ. ಅದು ಮಾಡಿ ಗೆದ್ದಾನ ರೀ. ಭಾಳ ಖುಷಿ ಐತ್ರಿ ಅವು ಮಾಡಿದ್ದಕ್ಕೆ. ಇನ್ನು ಅವು ಮತ್ತು ಬ್ಯಾಡ್ಮಿಂಟನ್ದಾಗ ಇಂಡಿಯಾಕ್ಕೆ ನ್ಯಾಷನಲ್ ಆಡ್ಬೇಕಂತ ಅವಂದು ತಲೆಯಾಗ ಐತ್ರಿ. ಅದಕ್ಕೆ ಏನೇನು ಸಪೋರ್ಟ್ ಬೇಕಲ್ಲ ಗೌರ್ಮೆಂಟ್ ಅಂದ್ರಾಗಲಿ ನಿಮ್ಮ ಚಾನಲ್ಗಳ ಮುಖಾಂತರ ಅವ್ಗೆ ಹೆಲ್ಪ್ ಮಾಡಿರಿ ಅದು ಇಟ್ಟೇಳಿ ನಾವು ಒಂದೆರಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.